ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಂದ ಈ ಒಂದೊಳ್ಳೆ ಕಥೆಗಳಾಗಿರ್ಬೋದು ಅಥವಾ ಚಿಕ್ಕ ಬಜೆಟ್ನ ಒಳ್ಳೆ ಕಥೆಗಳಿಗೆ ಹಂಗೆ ಕೇಳಿ ಪ್ರಶ್ನೆನೇ ಹೆಂಗೆ ಕೇಳಬಾರ್ದಮ್ಮ. ನಿಮ್ಮ ಸಿನಿಮಾ ಏನು, ನಿಮ್ಮ ಕಥೆ ಏನು, ಬಜೆಟ್ ಎಷ್ಟರಲ್ಲಿ ಮಾಡ್ತಾ ಇದ್ದೀರಾ ಅಂತ. ದೊಡ್ಡ ಬಜೆಟ್ ಸಿನಿಮಾ ಚಿಕ್ಕ ಬಜೆಟ್ ಸಿನಿಮಾ ಅಲ್ಲ, ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ. ಇದಕ್ಕೆ ಸ್ಟಾರ್ಗಳು ಹೊರತಾಗಿಲ್ವಲ್ಲ ಸರ್? ಯಾಕಂದ್ರೆ ದೊಡ್ಡ ಮಟ್ಟ ಈಗ ಸಿನಿಮಾಗಳಿಗೆ ಮಾತ್ರ ದೊಡ್ಡ ದೊಡ್ಡ ಸಿನಿಮಾಗಳು ಬಂತಲ್ಲಮ್ಮ, ಈಗ ಸಾಲಾಗಿ ಬಂದ್ವಲ್ಲ, ಏನಾಯ್ತಲ್ಲ, ಏನು ಆಗಿಲ್ಲ. ಸೊ ಅದಕ್ಕೋಸ್ಕರನೇ ನಿರ್ದೇಶಕರು ಹಿಂದೆ ಅದಕ್ಕೋಸ್ಕರನೇ ಪ್ರೇಕ್ಷಕರು ಎದ್ಕೊಂಡು ಓಡೋಗ್ತಾವ್ರು ಥಿಯೇಟ್ರಿಂದ. ಇವ್ರು ಬರೀ ಓಡ್ ಬಿಡ್ತಾ ಇದ್ದಾರೆ ನಿಂತ್ಕೊಂಡು 70 ಕೋಟಿ ಆಯ್ತು 80 ಕೋಟಿ ಆಯ್ತು ಬನ್ನಿ 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 ಅಂತ ಕರೆದ್ಬಿಟ್ಟು ಒಳಗೆ ಹೋದ್ರೆ ಏನೂ ಇಲ್ಲ. ಯಾವ ಆಡಿಯನ್ಸ್ ನಿಮ್ಮನ್ನು ನಂಬ್ತಾರಾಗ? ಈ ಥರ ಸುಳ್ಳು ಹೇಳ್ತಾ ಕೂತ್ಕೊಂಡ್ರೆ ನಿಜ ಹೇಳಿ ಅಥವಾ ಒಳ್ಳೆ ಸಿನಿಮಾ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಬರಬೇಕು ಜನಕ್ಕೆ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ನಿಮ್ಮ ಮಾತು ನಂಬ್ಕೊಂಡು ಏನಕ್ಕೆ ಬರ್ತಾನೆ ನಾವು ಥಿಯೇಟರ್ ಒಳಕ್ಕೆ? ಬರಲ್ಲ. ನಿರ್ದೇಶಕರು ಒಂದೊಳ್ಳೆ ಕತೆ ಇಟ್ಕೊಂಡೇ ಬರ್ತಾರೆ. ಅವರ ಬಜೆಟು ಎಷ್ಟಿದೆ ಅವರ ಕತೆ ತಕ್ಕಂಗೆ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಒಂದಿಷ್ಟು ಹೀರೋಗಳು ಅವರಿಗೆ ಕತೆ ಇಂಪಾರ್ಟೆಂಟ್ ಆಗಿರಲ್ಲ, ಆ ರೀಚ್ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡುವಂತ ಪ್ರಸಂಗ ಬರುತ್ತೆ. ನೀವಿಲ್ಲೇನೋ ಬೇಡದಿರೋದಕ್ಕೆಲ್ಲ ಖರ್ಚು ಮಾಡಿ ದುಂದುವೆಚ್ಚ ಮಾಡಿಸಿ ಅದು ಇದು ಹಾಕಿಸಿ ಅಲ್ಲಿ ಇಲ್ಲಿ ಅಲ್ಲಾಡಿಸಿ ನಿರ್ಮಾಪಕನ ಮನೆ ಮಾರಿಸಿ ಅವನನ್ನು ಊರು ಬಿಡಿಸೋದು ದೊಡ್ಡ ಸಿನಿಮಾ ಅಲ್ಲಮ್ಮ. ಪ್ರೇಕ್ಷಕರು ಬಂದು ನೋಡಿ ಆ ಸಿನಿಮಾ ಗೆದ್ದು ಅದನ್ನ 4 ಜನರಿಗೆ ಹೇಳಿ ನಿರ್ಮಾಪಕರಿಗೆ ಅವ್ರು ಹಾಕಿದ ದುಡ್ಡು ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ಅದು ದೊಡ್ಡ ಸಿನಿಮಾ.